ಆದಿತ್ಯ ಧರ್ ನಿರ್ದೇಶನದ ಧುರಂಧರ್ 2 ದಿ ರಿವೆಂಜ್ ಮೇಲೆ ಬಹಳ ನಿರೀಕ್ಷೆ ಇತ್ತು. ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುತ್ತೆ ಎಂದೇ ಎಲ್ಲ ಭಾವಿಸಿದ್ರು. ಮೊದಲ ದಿನ ಭರ್ಜರಿ ಓಪನಿಂಗ್ ಪಡೆದಿದ್ದ ಈ ಸಿನಿಮಾ ಕೇವಲ 2 ದಿನಕ್ಕೆ ಕಲೆಕ್ಷನ್ ಕುಸಿತವಾಗಿದೆ. ಸದ್ಯ ಒಟ್ಟು 226 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಮೊದಲ ದಿನ 102.55 ಕೋಟಿ ರೂಪಾಯಿ ಗಳಿಸಿದ್ದ ಈ ಸಿನಿಮಾ ಶುಕ್ರವಾರ ಭಾರತದಾದ್ಯಂತ ಕೇವಲ 80.72 ಕೋಟಿ ರೂಪಾಯಿ ಅಷ್ಟೇ ಕಲೆಕ್ಷನ್ ಮಾಡಿದೆ. ಮೊದಲ ದಿನಕ್ಕೆ ಹೋಲಿಸಿದ್ರೆ ಕಲೆಕ್ಷನ್ ಅಲ್ಲಿ 21.3% ಕುಸಿತವಾಗಿದೆ. ದೇಶಾದ್ಯಂತ 20,125 ಶೋಗಳನ್ನ ಪ್ರದರ್ಶನ ಕಾಣಿಸ್ತಾ ಇದೆ. ಈ ಚಿತ್ರಕ್ಕೆ ಹಿಂದಿ ಪ್ರೇಕ್ಷಕರಿಂದ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ. ಕಲೆಕ್ಷನ್ ನಲ್ಲಿ ಹಿಂದಿ ಆವೃತ್ತಿಯೇ ಮುಂಚೂಣಿಯಲ್ಲಿದೆ. ಶುಕ್ರವಾರ ಹಿಂದಿ ವರ್ಷನಿಂದಲೇ 78.94 ಕೋಟಿ ರೂಪಾಯಿ ಹರಿದು ಬಂದಿದೆ. ಉಳಿದಂತೆ ತೆಲುಗಿನಲ್ಲಿ 1.30 ಕೋಟಿ ರೂಪಾಯಿ, ತಮಿಳಿನಲ್ಲಿ 44 ಲಕ್ಷ ರೂಪಾಯಿ, ಕನ್ನಡದಲ್ಲಿ 3 ಲಕ್ಷ ರೂಪಾಯಿ ಹಾಗೂ ಮಲಯಾಳಂನಲ್ಲಿ ಕೇವಲ 1 ಲಕ್ಷ ರೂಪಾಯಿ ಗಳಿಕೆಯಾಗಿದೆ. ದಕ್ಷಿಣ ಭಾರತದ ಮಾರುಕಟ್ಟೆಯಲ್ಲಿ ಸಿನಿಮಾ ಸದ್ಯಕ್ಕೆ ಸಾಧಾರಣ ಪ್ರದರ್ಶನ ಕಾಣ್ತಾ ಇದೆ. ಜಾಗತಿಕ ಮಟ್ಟದಲ್ಲೂ ಧುರಂಧರ್ 2 ಅಬ್ಬರಿಸ್ತಾ ಇದೆ. ಮೊದಲ ದಿನವೇ ವಿಶ್ವದಾದ್ಯಂತ 236.63 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದ್ದ ಸಿನಿಮಾ ಸದ್ಯ ಮಾಹಿತಿ ಪ್ರಕಾರ ದೇಶೀಯವಾಗಿ 269.39 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಶನಿವಾರ ಹಾಗೂ ಭಾನುವಾರ ರಜಾ ದಿನಗಳಾಗಿರುವ ಕಾರಣ ಭಾರತವೊಂದರಲ್ಲೇ ಈ ಸಿನಿಮಾ 250 ಕೋಟಿ ದಾಟುವ ನಿರೀಕ್ಷೆ ಇದೆ. ಮೊದಲ ಭಾಗ ಎಲ್ಲರಿಗೂ ಕ್ರೇಜ್ ಹುಟ್ಟು ಹಾಕಿತ್ತು. ಭಾಗ 2 ಕೂಡ ದೊಡ್ಡ ಮಟ್ಟದ ನಿರೀಕ್ಷೆಯನ್ನೇ ಹೆಚ್ಚಿಸಿತು. ಆದರೆ ಕಲೆಕ್ಷನ್ ವಿಚಾರದಲ್ಲಿ ಅದ್ಯಾಕೋ ಕುಸಿತವಾಗಿದೆ. ಇನ್ನು 2 ದಿನ ರಜಾ ದಿನ ಇರೋದ್ರಿಂದ ಕಲೆಕ್ಷನ್ ದೊಡ್ಡ ಮಟ್ಟಕ್ಕೆ ಬರಬಹುದು ಎಂಬ ನಿರೀಕ್ಷೆಯನ್ನ ಚಿತ್ರತಂಡ ಇಟ್ಕೊಂಡಿದ್ದಾರೆ. ಇನ್ನು ಟಾಕ್ಸಿಕ್ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ಬೇಕಿತ್ತು. ಎರಡರ ನಡುವೆ ಸ್ಪರ್ಧೆ ಎಂಬ ಮಾತುಗಳ ಚರ್ಚೆಯೇ ಜೋರಾಗಿತ್ತು. ಆದ್ರೆ ಧುರಂಧರ್ 2ಗೆ ಬರ್ತಿರುವ ಕೆಲವೊಂದು ಪ್ರತಿಕ್ರಿಯೆಗಳನ್ನು ನೋಡಿದ್ರೆ ಟಾಕ್ಸಿಕ್ ಕೂಡ ಈ ಹಂತದಲ್ಲಿ ರಿಲೀಸ್ ಆಗಿದ್ರೆ ಲಾಸ್ ಏನ್ ಆಗ್ತಾ ಇರ್ಲಿಲ್ಲ ಅಂತ ಜನಾಭಿಪ್ರಾಯ ಪಡ್ತಿದ್ದಾರೆ. ಅಂದ್ರೆ ಟಾಕ್ಸಿಕ್ ಕೂಡ ಒಳ್ಳೆ ಕಲೆಕ್ಷನ್ ಆಗ್ತಾ ಇತ್ತು ಎಂಬ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ.